ಪಾರ್ಟಿ ಮಾತ್ರ ಮಾಡಿರ್ತಕ್ಕಂಥ ದಯಣ್ಣವರಿಗೆ ಚಿಕ್ಕು ಮತ್ತೆ ಸಾವಿತ್ರಮ್ಮರು ತಲಾ 5 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಕೊಡ್ತೀವಿ. ಮಹಿಷಾಸುರ ರಕ್ಷಸರು ಬರ್ತಾ ಇದ್ದಾರೆ. जाना सोहंगा कैसा जाना सजाना सजाना सोहंगा कैसा जाना सजना सजना सोहंगा कैसा जाना ಸ್ವಾಮಿ ಮಾಟಗಾರರು ಯಾವ ಕಡೆಯಿಂದ ಬರೋಣ? ಹೆಸರು ಕೇಳಿ ವೈಕಲ್ಪಿಯ ಚಾಮರಾಜನಗರ ಜಿಲ್ಲೆ ಅಲ್ವಾ? ಇಡೀ ಜಗತ್ತೇ ಬಂತು. ಅಲ್ಲ ಸ್ವಾಮಿ, ಬಹಳ ವಿಶೇಷವಾದ ವಿದ್ಯಾಕಂತ ಬಂದಿದ್ದಾರೆ. ಅಲ್ಲ, ಇಷ್ಟೊಂದು ದೂರ ತೇಕಲೋಟಿ ಗ್ರಾಮದಲ್ಲಿ ಯಾರು ಪರಿಚಯದ ಮೇಲೆ ಬಂದಿದ್ದಾರೆ ಸ್ವಾಮಿ? ಇಲ್ಲಿ ನಮ್ಮ ಬೆಳಗೂರಿಗೆ ಹೋಗ್ತಾರೆ ಶಿವಣ್ಣ ಅಂತ ಹೇಳಿ. ಬಾರಿಗೆ ಮೊನ್ನೆ ಬೆಳಗೂರಿಗೆ ಹೋಗಿದ್ದೆ. ಅಲ್ಲೊಂದು 90 ತಾಲೂಕಲ್ಲಿ ಪರಿಚಯ ಆದ್ರು. ನಮ್ಮೂರು ಬಂಧುಂಡೆ ಇದೆ. ನಿಮ್ಗೂ ಅವ್ರಿಗೂ ಅಷ್ಟು ನಂಟು? ಚಟ್ನಿ ದೋಸ್ತ್ರಿ ಹಂಗಂದ್ರೆ ಸ್ವಾಮಿ ಒಂದೇ ಚಟ್ನಿ ಬಿಡಿಕೆ ಅದಕ್ಕೆ ಚಟ್ನಿ ದೋಸ್ತು ಅಂತ. ಅವ್ರದೊಂದು ಕಾಲು ನಿಮ್ದೊಂದು ಕಾಲು ಇನ್ನ ನನ್ನ ಕಾಲು ಒಂದೊಂದು ಹೊರಗಿರುತ್ತೆ, ನಂದೊಂದು ಹೊರಗಿರುತ್ತೆ. ಅಯ್ಯೋ ಅಂತ ಆ ತರ ವಿದ್ಯೆ. ಸ್ವಾಮಿ ತಾವೇನೇನ್ ಕಲ್ತಿದ್ದೀರಾ? ನೋಡ್ರಿ, ಅಂಗೈನ ಮುಂಗೈ ಮಾಡ್ತೀವಿ, ಮುಂಗೈನ ಅಂಗೈ ಮಾಡ್ತೀವಿ, ಹೊಟ್ಟೆ ಬೆನ್ ಮಾಡ್ತೀವಿ, ಬೆನ್ನನ್ನ ಹೊಟ್ಟೆ ಮಾಡ್ತೀವಿ, ಹೆಬ್ಬೆಟ್ಟನ್ನ ಕಿಬ್ಬೆಟ್ಟು ಮಾಡ್ತೀವಿ, ಕಿಬ್ಬೆಟ್ಟನ್ನ ಹೆಬ್ಬೆಟ್ಟು ಮಾಡ್ತೀವಿ, ಕಾಲನ್ನು ಮಾಡ್ತೀವಿ, ಕಾಲನ್ನು ತಲೆ ಮಾಡ್ತೀವಿ. ಈಗ ಬಹಳ ಜನ ಸೇರ್ಯಾರೆ, ಕೊಳ್ಳೆಗಾಲದಿಂದ ಬಂದಿರ. ಅದ್ ಯಾವ್ದಾರ ಒಂದೆರಡು ಪ್ರದರ್ಶನ ಮಾಡ್ಬಿಡಿ. ಅಂಗೈ ಮಾಡ್ತೇನೆ, ಅಂಗೈ ಮುಂಗೈ ಮಾಡ್ತೇನೆ, ಅಂಗೈ ಮಾಡ್ತೇನೆ. ಬಹಳ ಎಕ್ಸ್ಪರ್ಟ್ ಕಣ್ರಿ. ಮತ್ತೆ ಇದು ವಾಪಸ್ ಹೋಗದಾರೆ. ಒಂದ್ ಗಾನ ಬರ್ಬೇಕು. ಗಾನ ಬರಲ್ಲ, ಹಂಗೆ ನೋಡದ ಹೆಂಗ್ ಬರುತ್ತೆ? ಇಲ್ಲಿ ಮಾಟ ಕುಂತಿರೋದನ್ನ ಗಾನದಲ್ಲೇ ವಿಶೇಷ. ಅಂಗೈ ಮಾಡ್ತೇನೆ, ಅಂಗೈ ಮುಂಗೈ ಮಾಡ್ತೇನೆ, ಅಂಗೈ ಮಾಡ್ತೇನೆ, ಅಂಗೈ ಮುಂಗೈ ಮಾಡ್ತೇನೆ. ಸ್ವಾಮಿ ಇನ್ನೇನ್ ಮಾಡ್ತೀರಾ? ಹೊಟ್ಟೆನ ಬೆನ್ನು ಮಾಡ್ತೀನಿ, ಬೆನ್ನನ್ನು ಹೊಟ್ಟೆ ಮಾಡ್ತೀನಿ. ಹೊಟ್ಟೆ ಮಾಡ್ತೇನೆ, ಹೊಟ್ಟೆ ಬೆನ್ನ ಮಾಡ್ತೇನೆ, ಹೊಟ್ಟೆ ಮಾಡ್ತೇನೆ. ಇದು ಕಣ್ಣು ಕಣ್ಣು ಎಲ್ಲ ತಮಿಳ್ನಾಡು. ಅಲ್ಲ, ಇದು ಮುಂದೆಲ್ಲ ಹಿಂದಕ್ಕೆ ಇದೆ, ಮಧ್ಯಪ್ರದೇಶ ಐತೆ. ಓಹೋ, ಹುಷಾರಾಗಿರ್ಬೇಕಂದ್ರೆ.
ಅಲ್ಲ ಸ್ವಾಮಿ ಇದು ವಾಪಸ್ ಹಂಗೆ ಮಾಡಿದ್ರೆ ಗಾನ ಬರ್ಬೇಕು. ಕಣ್ಣು ಮುಚ್ಚಿಂತಿ ಮಾಡಿ ಸ್ವಾಮಿ. ಇಲ್ಲ ಬರೋದಿಲ್ಲ, ಅದೆಲ್ಲ ಬರಲ್ಲ. ಹೊಟ್ಟೆ ಮಾಡ್ತೇನೆ ಹೊಟ್ಟೆ ಭಿನ್ನ ಮಾಡ್ತೇನೆ ಹೊಟ್ಟೆ ಮಾಡ್ತೇನೆ ಹೊಟ್ಟೆ ಭಿನ್ನ ಮಾಡ್ತೇನೆ. ಸ್ವಾಮಿ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೀರಾ. ಈಗ ಅವಾಗಲೇ ಮಾಡಿರಲ್ಲ ಅಂಗಯ್ಯ ಮುಂಗಯ್ಯ ಅದನ್ನ ಮಾಡಿಸಿ ಒಂದು ಗಾನ ಬರ್ಲಿ. ಅಂಗೈ ಮಾಡ್ತೇನೆ ಅಂಗೈ ಮುಂಗೈ ಮಾಡ್ತೇನೆ ಅಂಗೈ ಮಾಡ್ತೇನೆ ಅಂಗೈ ಮುಂಗೈ ಮಾಡ್ತೇನೆ. ಜಗತ್ನಾಗೆ ಅಂಗೈ ಮುಂಗೈ ಆಗಿಲ್ಲ, ಎಂತ ಚೋರ್ ವಿದ್ಯೆ ಜಗತ್ನಿಗೆ ಏನೇ ಕಲ್ತ್ರು ಒಬ್ರು ಎದುರಾಳಿರ್ತಾರೆ. ಅದಕ್ಕೆ ಕರಿಯಪ್ಪ ನೀನೇ ಸಾಕ್ಷಿ ನೋಡು. ಇಂಥ ಒಂದೇನೋ ಒಂದು ಹೊಟ್ಟೆ ಪಾಡಿ ಬಂದ್ರೆ ಸ್ವಾಮಿ ತಾವು ಯಾರು ಗೊತ್ತಾಗ್ಲಿಲ್ಲ. ಭಾಗವತ್ರ ಕಣ್ರಿ, ಭಾಗವತ ಸಂಗೀತದಲ್ಲಿ ನಿಪುಣರು. ಯಾವ್ಯಾವ ಗಾನಗಳು ಬರುವುದು ನಿಮಗೆ? ನನಗೆ ಕಲ್ಯಾಣಿ ರಾಗ, ಪದ್ಮಾವತಿ ರಾಗ, ಕಾಂಬೋಜಿ ರಾಗ, ತೋಡಿ ರಾಗ, ರೇಗುಪ್ತಿ ಭಾಮಿನಿ ರಾಗ. ಬಾಮುನಿ ಆಗಿ ನೋಡೋಣ. ಅಯ್ಯೋ ಕುತ್ತಿಗೆ ಹಿಡ್ಕೊಂಡ್ರೆ ಹಂಗೆ ಆಡೋದು, ನನ್ನ ಕೈ ಹಿಡ್ಕೊಂಡ್ರೆ ನಾನು ಹೆಂಗ್ ಆಡೋದು? ಓ ಈ ತರ ಚೋರ್ ವಿದ್ಯೆ. ಅಯ್ಯ ನಿನ್ ಮತ್ತೆ ಅಲ್ಲ ಕಣಯ್ಯ, ಮಹಾರಾಜರು ಮೈಸೂರ್ಗ ಮಾವನ್ ಕರ್ಕೊಂಬಂದೆ, ನೀನ್ ಕೊಳ್ಳೆಗಾಲಕ್ಕೆ ಹೋಗಿ 3 ಹಾಳು ಮಾಡಕ್ ಕಲ್ಕೊಂಬಂದಿಯಲ್ಲ. ನೋಡಪ್ಪ ಅವ್ರ ರಾಜರು ಭಕ್ತಬಿದಾಸರು ಎಲ್ಲಾರು ಒಬ್ಬೊಬ್ಬರನ್ನೇ ತಕ್ಕಂತ ಬಂದಿದ್ದೀನಿ. ಮೂಲ ಶಾಸ್ತ್ರ ಆರಾಧನೆಗಳನ್ನ ಎಲ್ಲ ಮುಗಿಸಿದ್ದೀನಿ. ಇದು ಶಾಸ್ತ್ರ ಕಲ್ತೀನಿ. ಭಗತಣ್ಣ ನಿಜವಾಗ್ಲೂ ಹೇಳ್ತೀನಿ ಕೇಳಿದ್ರಿ. ಭಯ ಭಕ್ತಿಯಿಂದ ಮಾತಾಡ್ಸಿದ್ರೆ ಒಂದು ಹೋತು ಕ್ವಾಣ ಸಿಗದ ಈಗದಾಗ್ಬಿಡ್ತಾರ ನಿನ್ನ. ಕ್ವಾಣ ಮೇಲೆ ಬಂದ್ರದವ್ರು ನೋಡ್ತೀನಿ. ಎಲ್ಲಿದಾರಪ್ಪ? ಆಸ್ಥಾನದಲ್ಲಿ ದರ್ಬಾರಲ್ಲಿ ಕೂತವ್ರಿ, ನೋಡ್ಕೊಂಬರೋದು. ಭಗತಣ್ಣ ಬಾಯಿ ಬಂದಿದ್ದೇನೆ ನೋಡು. ಇಲ್ಲ ಕಡೆ ಯಾಕಯ್ಯ? ಇದೇ ಕೆಳಲಿಂದ ಬೇಕು ಒಂದೇ ಸಂಖ್ಯೆ. ಇದೇ ಕಮ್ಮಿ ಕನಿಷ್ಠ ಅಂತಂದ್ರೆ ಒಂದ್ 8-9 ಬಕೆಟ್ ಮೇಲೆ ಮೊಸರು ಕುಡಿತಿ. ಏನಂತ ತಿಳ್ಕೊಂಡು ಯಾವ್ದೋ ಪಾಣ ಕಾಣ ಕೌಶಿಕರ್ಮನ ಪಾಂಡ ಇರ್ಬೇಕು. ಇದ್ರ ಸವಾಸ ನದಿ ಬೇಡ. ನೀನೇನ ಮಾಡ್ಕೊಬಿಟ್ಟು ಸಂಬಳ ತಗ, ನೀನೇನ ಮಾಡ್ಕಿ ಸವಾಸ ಸಾಕ. ಬೇಡ 10 ದಿವಸಕ್ಕೆ ನನ್ನ ಜೀವ ಬೇಡ. ನಿನ್ನ ಎದೆ ಮೇಲೆ ನಾನು ಕಲ್ಲಾಗಿರ್ತೀನಿ ಧೈರ್ಯವಾಗಿ. ಇಲ್ಲ ಸರ್ ನನ್ನ ಕಲ್ಲು ನಿನ್ನ ಎದೆ ಮೇಲೆ ಕಲ್ಲಾಗಿರ್ತೀನಿ. ಕಲ್ಲು ಅದನ್ನೇ ಕಲ್ಲು ಹೇಗೆ ಬಿಡದ ಮೇಲೆ ಸಾರಕಾಯಿ. ಈಗ ನಿನ್ ಕೆಲಸ ಮಾಡು, ನಿನ್ ಜೊತೆಗೆ ಇರ್ತೀನಿ ನಾನು, ಮಾತಾಡ್ತೇನೆ. ಆಯ್ತು ಸ್ವಲ್ಪ ಧೈರ್ಯ ಪಡತ್ತೆ. ಧೈರ್ಯ ಈ ಧೈರ್ಯವಾಗಿರ್ತೀನಿ ನಾವು. ಎದೆ ಬಿಟ್ಟದ ಟಮಾಟ ಒಂದಿತ್ತ ನಾಚಿಕೆಟನೆ ಅಸನ್ಮುಖ ತ್ರೈಲೋಕ ಸುಂದರನಂತೆ ಬಂದು ಕುಳಿತಿರೋ ತಾವುದಾರು ದೊರೆ ತಾವುದಾರು. इटल वस्ता भगतಣ್ಣ तेरा नाम क्या रहा? ई तट्टुरा आ तट्टु पो भगतಣ್ಣ ಇಟ್ಲು ಕಿತ್ತ ಬಿಡು. ಇಟ್ಲು ಕಿತ್ಕೊಡು. ಈ 3 ಕಿತ್ತ ಅಯ್ಯೋ ಭಗವಂತ. ಅವ್ರು ಹಂಗಂದ್ರೆ ಅಲ್ಲ ಕಣಯ್ಯ, ನನಗೇನು ಕೇಳಿಸ್ತಾ ಇಲ್ಲ. ಅದೇನು ಸೋಪ್ತ ಬಾಪ್ತ ನನಗೊಂದು ಅರ್ಥ ಆಗಿಲ್ಲ ಭಗತಣ್ಣ. ಸ್ವಚ್ಛವಾದ ಕರ್ನಾಟಕದ ನಮ್ಮಯ್ಯ ಗೊತ್ತಿಲ್ದ್ರು ಕೇಳು, ಅವೆಲ್ಲ ಕಿತ್ತಾಕೋದು ಪತಾಕೋದು. ಅವರು ಅವ್ರ ಭಾಷೆಯಲ್ಲಿ ಅವ್ರು ಮೈಸೂರು ಕಡೆಯವರು ತೆಲುಗು ಭಾಷೆಯಲ್ಲಿ ಹೇಳ್ಯಾರೆ. ನನಗೆ ಬರೋಲ್ಲ, ಕನ್ನಡದಲ್ಲಿ ಹೇಳಪ್ಪ ಅಂತ. ಸ್ವಾಮಿ ನೋಡಪ್ಪ, ನಮ್ದು ಕರ್ನಾಟಕ ಆ ಕಡೆ ಕನ್ನಡ, ಈ ಕಡೆ ಅಕ್ಕಡ, ಮಧ್ಯ ಕನ್ನಡ ಆಗ್ಬಿಟ್ಟಿದೆ. ಪರಮಾತ್ಮ ಕನ್ನಡದ ಮಾಡಪ್ಪ. ಹಲೇನ್ ಪಟ್ಟ ಗ್ರಂಥರೇ ಹೀಗವ ಅಚ್ಚಕಡೆ ಕನ್ನಡ ಬರುತ್ತೆ. ಹಲೇನ್ ಪಟ್ಟ ಗ್ರಂಥರೇ ಮತ್ತು ಹೀಗವ. ಈಗ ಬಂದವನು ಯಾವುದಾರೆಂದು ಕೇಳುವ ಅರ್ಹದವ ನೀನುದಾರೋ. ನಿನ್ನ ಜನನಿ ಜನಕರಿಟ್ಟ ನಿಜ ವಂಶ ಜಾತಕದ ಹೆಸರೇನು? ಅಸನಾಗಿ ಉಸಿರಿಸಲು ಪಟನೆ ನೀನೇಮೋಂ ತಟನೆ. ಬೇಲೂರವ್ರ ಮನೆ ಮುಂದೆ ಆಡು ಪುಡ್ಸಾಗ್ತಾರಪ್ಪ. ಹರಸ್ತಾರತೆ ಯಾವುದಾದರೆ ಲಶ ಓಂಕಾರ ಯಾವಕಾರ ಉಮ ಕಟ್ಟಂಡಿಕಾರ ಐಶ್ವರ ಲಲಾಟ ಪಾಪರಸ ಲಾಜ್ಜರಿಯಂತೆ ಕಟ್ಟಡಾಯ ಮನದೇವ್ ಮೃಡನ ಅಡಿದಾವರೆಯ ಶಿವ ಶರಣ ಪಾದದ ಓಂಕಾರ ಸ್ವರೂಪನಾದ
ಹೀಗೆ ನಿಲ್ಲು. ಮಗ ತಗೊಂಡ ಇದೆ ಅಷ್ಟೇ ಎರಡನೇ ಸರಿ ಹೋಗಲ್ಲ. ಹೀಗೆ ನಿಲ್ಲು. ಓಂಕಾರ ಸ್ವರೂಪನಾದ ಕೈಲಾಸದಲ್ಲಿ ಕ್ಲೇಶನಾಗಿ ಕುಳಿತಿರುವ ಹೀಗೆ ನಿಲ್ಲು. ಕೈಲಾಸದಲ್ಲಿ ಕ್ಲೇಶನಾಗಿ ಕುಳಿತಿರುವ ಶಂಭಾಮೂರ್ತಿಯಂ ಕುರಿತು ಅಘೋರವಾದ ಕಿಂಕಾರಣ್ಯದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡಿ ಆ ಪರಶಿವನಿಂದ ಎಂತಹ ವರವಂ ಪಡೆದನೆಂದರೆ ಹೀಗೆ ನಿಲ್ಲು. ಆ ಪರಶಿವನಿಂದ ಎಂತಹ ವರವಂ ಪಡೆದನೆಂದರೆ ಗರುಡ ಗಂಧರ್ವ ದೇವ ಮಾನವ ಕಿಂದರ ಕಿಂಪುರುಷರಿಂದಾಗಲೇ ಸಾವೇ ಬರದಂತೆ ವರವಂ ಪಡೆದು ಹೀಗೆ ನಿಲ್ಲು. ಅಯ್ಯಪ್ಪ ಏನು ಸಾವೇ ಬರದಂತೆ ವರವಂ ಪಡೆದು ವಿಶ್ವದವ ಶಂಭಾಮೂರ್ತಿಯಂ ಕುರಿತು ಅಘೋರವಾದ ಕಿಂಕಾರಣ್ಯದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡಿ ಆ ಪರಶಿವನಿಂದ ಎಂತಹ ವರವಂ ಪಡೆದನೆಂದರೆ ಹೀಗೆ ನಿಲ್ಲು. ಆ ಪರಶಿವನಿಂದ ಎಂತಹ ವರವಂ ಪಡೆದನೆಂದರೆ ಗರುಡ ಗಂಧರ್ವ ದೇವ ಮಾನವ ಕಿಂದರ ಕಿಂಪುರುಷರಿಂದಾಗಲೇ ಸಾವೇ ಬರದಂತೆ ವರವಂ ಪಡೆದು ಹೀಗೆ ನಿಲ್ಲು. ಅಯ್ಯಪ್ಪ ಏನು ಸಾವೇ ಬರದಂತೆ ವರವಂ ಪಡೆದು ವಿಶ್ವದಲ್ಲಿ 56 ದೇಶಗಳನ್ನು ಎಲ್ಲ ಎಡಪಾದದೋಳು ಮೆಟ್ಟಿಕೊಂಡು ಹೀಗೆ ನಿಲ್ಲು. ಎಡಪಾದದೋಳು ಮೆಟ್ಟಿಕೊಂಡು ಆ ಕಾಳರಾತ್ರಿಯೋಳು ಹುಡಿ ಮೀಸೆ ಹೀಗೆ ನಿಲ್ಲು. ಹುಡಿ ಮೀಸೆ ತಿರುವುತ್ತ ಈ ಮೈಸೂರು ಪಟ್ಟಣವನ್ನಾಳುತ್ತ ಮಿಂಚಿನಂತೆ ಬಂದ ಧೀರ ಹಮ್ಮೀರ ಗಂಡುಗಳಿಗಳ ಗಂಡ ಚಂಡ ಪ್ರಚಂಡ ದಿಟ್ಟ ಮೈಸಾಸುರ ಮಹಾರಾಜರೆಂದು ಈ ವರಸಭೆಯಲ್ಲಿ ಜಯಬೇರಿ ಹೊಡಿಸುವಂತವನಾಗೋ ಸಾರಥಿ ಅತಿ ಜಾಗ್ರತೆ. ಗೊತ್ತಾಯ್ತು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ಮಹಾಪ್ರಭು? ಸಾರಥಿ ಈ ರಂಗು ರಂಗಿಸುವ ರಂಗಮಂಟಪಕ್ಕೆ ಆಗಮಿಸಿದ ಕಾರಣವೇನೆಂದರೆ ಎನ್ನ ಅಳಿಯನಾದ ರಕ್ತ ಬೀಜಾಸುರ ಮಹಾರಾಜರು ಕರೆಯಿಸಿದ ಕಾರಣ ಬಹಳವಾಯಿತು. ಅವರ ಸವಾರಿ ತಾವೆಲ್ಲಿರುವುದು ತೋರಿಸು ಬರಮಾಡಿಸು. ಆಗಲಿ ಕರೆ ಕಾಲ್ಟಿ ಹೋಗಿ ಕಣಪ್ಪ. ಅಪ್ಪ ನಿಮ್ಮ ಮಾವ ಮೈಸೂರು ಮಹಾರಾಜರು ಬಂದಾರೆ ಕಣಪ್ಪ. ಏನು ನಮ್ಮನ ಮಾವನಾರಾದ ಮೈಸೂರು ಮಹಾರಾಜರು ಮುಂದಿರವರೇ ಅವರನ್ನು ತೋರಿಸು. ಅಪ್ಪ ನೋಡ ಬಿರಿಯಾನಿ ಆಸ್ಥಾನ ಕೂತಾರ ನೋಡಪ್ಪ. ಪ್ರಾಣ ಸಂಜೀವ ನಿನಗೆ ಮಂಗಳವಾಗಲಿ. ಮೇಲೆ ಕೇಳಿ ರಾಜ ರಕ್ತ ಬೀಜ ಅಳಿಯ ಸರ್ವರು ಕ್ಷೇಮವೇ. ಅಳಿಯನೇ ಸರ್ವರು ಕ್ಷೇಮವೇ. ನಿನ್ನ ಮುಖ ಕಮಲವು ಕಂದಿ ಕುಂದಿರುವುದಕ್ಕೆ ಕಾರಣವೇನು? ಬೇಗನೆ ತಿಳಿಸಬೇಕಯ್ಯ ಅಳಿಯ ರಕ್ತ ಬೀಜ. ನಿನ್ಗೇನಾದರೂ ವೈರಿ ಬಂದಿರುವುದೇ ಬೇಗನೆ ತಿಳಿಸುವಂತವನಾಗು. ಮಾವಯ್ಯನವರೇ ಏನಂತ ಹೇಳಲಿ? ಹೇಳುತ್ತಾರೆ ನಮ್ಮವನು ತೋಲ್ ಚಂಡಿ ಚಾಮುಂಡಿ ಎಂಬ ಹೆಂಗಸು ಬಂದು
ನಮ್ಮವರೆಲ್ಲ ತಿಂದು ತೇಗಿ ಉರಿ ಮಾರಿನೊಬ್ಬರಿಂದ ಮೆರೀತಿರುವಲ್ಲ. ಇದಕ್ಕೆ ಏನು ಮಾಡಲಿ ಮಾವಯ್ಯ? ಹೇಳುವಂತ ಮಾವಯ್ಯನೇ, ಕೇವಲ ಒಂದು ಹೆಣ್ಣಿಗೆ ಹೆದರಿರುವೆಯಾ? ನಮ್ಮ ದೈತ್ಯ ಕುಲಕ್ಕೆ ಅವಮಾನ. ಆ ಕೂರಂಬಿಕೆಯನ್ನು ಈ ಆ ಪರಶಿವನು ನಮಗೆ ತಥಾಸ್ತು ಎಂದು ವರಗಳನ್ನು ನೀಡಿದಾಗಲೇ ನನಗೆ ಅನುಮಾನವಿತ್ತು. ಆ ತ್ರಿಮೂರ್ತಿಗಳಿಂದ ನಮಗೇನಾದರೂ ಕೇಡು ಬಂದೇ ಬರುವರೆಂದು. ಆದರೂ ಚಿಂತೆ ಇಲ್ಲ. ಆ ಅಂಬಿಕೆಯನ್ನು ಎನ್ನ ಕರದಲ್ಲಿರುವ ಗದೆಯಿಂದ ಸದ ಬಡಿದು ಬರ್ತೇನೆ. ನೀನು ಚಿಂತೆಯನ್ನು ಬಿಟ್ಟು ಸಂತೋಷನಾಗಯ್ಯ ರಾಜ ರಕ್ತ ಬೀಜ. ಮಾವಯ್ಯನವರೇ, ನನ್ನ ಉದ್ಯಾನ ಒಳಗೆ ಚಾಮುಂಡಿ ಅಮ್ಮ ಹೆಂಗಸರು ಬಂದು ಬಲು ಅಬ್ಬಬ್ಬ ಪರಾಕ್ರಮದಿಂದ ಮೆರೀತಿಳ. ಇದಕ್ಕೆ ಏನು ಮಾಡಲಿ ಮಾವಯ್ಯ? ದೋಷರಹಿತನಾದ ಶೇಷಗಿರೀಶನು ಆ ಕೂಲಾಂಬಿಕೆಯ ಬೆನ್ನೆಲುಬಾಗಿ ಬಂದರೂ ಸರಿಯೇ, ಅವಳ ಜಡಮುಡಿಗಳನ್ನು ಹಿಡಿದು ಎಳೆದುಕೊಂಡು ಬರದೆ ಖಂಡಿತವಾಗಿಯೂ ಬಿಡುವುದಿಲ್ಲ. ನೀನು ಚಿಂತೆಯನ್ನು ಬಿಟ್ಟು ಸಂತೋಷದಿಂದಿರುವಂತಾಗಯ್ಯ ರಾಜ ರಕ್ತ ಬೀಜ. ಅಯ್ಯೋ ಮಾವಯ್ಯನವರೇ, ದಿಕ್ಪಾಲಕರನ್ನು ಅರಸರೆ ಹಿಡಿಯಲು ಅವರುಗಳೆಲ್ಲ ತಪ್ಪಿಸಿ ಗಂಡವಾಗಿ